ಎವ್ರಿವಾನ್, ನಮಸ್ಕಾರ. ನಮಗೆ ಟೈಮ್ ಇಲ್ಲ, ಕ್ವಿಕ್ಕಾಗಿ ಏನು ಸಾಂಬಾರು ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನೋಡಿ. ಇವತ್ತು ನಾನು ಮೂಲಂಗಿ ತೊಗೊಂಡಿದ್ದೀನಿ ಸಾಂಬಾರು ಮಾಡೋದಕ್ಕೆ. 1 ಬೌಲ್ ನೆನೆಸಿಟ್ಟಿರೋ ತೊಗರಿಬೇಳೆ, ನಾಲ್ಕು ಮೂಲಂಗಿ ಕಟ್ ಮಾಡ್ಕೊಂಡಿರೋದು, 2 ಮೀಡಿಯಮ್ ಸೈಜ್ ಟೊಮ್ಯಾಟೊ, 1 ಗ್ಲಾಸ್ ವಾಟರ್ ಹಾಕಿ 1 ವಿಷಲ್ ಒರೆಸ್ಕೋಬೇಕು. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲ್, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಬೇಯಿಸ್ಕೊಂಡಿರೋ ಮೂಲಂಗಿ ಬೇಳೆ ಟೊಮ್ಯಾಟೊ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡಿ. ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ, ನೋಡ್ಕೊಂಡು ಆ್ಯಡ್ ಮಾಡಿ. ಟೂ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್, ಇದು ಮನೇಲೇ ಮಾಡಿರೋದು. ನೀವು ಮನೇಲಿ ಯಾವ್ದು ಡೈಲಿ ಬಳಸ್ತೀರೋ ಅದನ್ನೇ ಯೂಸ್ ಮಾಡ್ಬೋದು. ಸಾಂಬಾರ್ ಪೌಡರ್ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಸಾಂಬಾರು ತಿಕ್ಕಾಗಿದೆ ಅನಿಸಿದ್ರೆ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈ ಸಾಂಬಾರಿಗೆ ರುಬ್ಬಿರೋ ಮಸಾಲನೂ ಹಾಕ್ಬೋದು. ತೆಂಗಿನಕಾಯಿ, ಈರುಳ್ಳಿ, ಸಾಂಬಾರು ಪೌಡರ್ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಬೋದು. ನೀವು ಕ್ವಿಕ್ಕಾಗಿ ಮಾಡ್ಕೋಬೇಕು, ಟೈಮ್ ಇಲ್ಲ ಅಂತ ಹೇಳೋರು ಈ ಥರ ಬರೀ ಸಾಂಬಾರು ಪೌಡರ್ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ. ಟೇಕ್ ಕೇರ್. ಥ್ಯಾಂಕ್ ಯು.